ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕಗಳು ಪರಿಷ್ಕರಣೆಯಾಗಿದ್ದಾವೆ 2024ರ ಶೈಕ್ಷಣಿಕ ವರ್ಷದಲ್ಲಿ. ಭಾಗ 1ರ ಪಠ್ಯಪುಸ್ತಕದ 2ನೇ ಗದ್ಯ ಪಾಠ ಬೆಡಗಿನ ತಾಣ ಜಯಪುರ ಅಂತಕ್ಕಂಥ ಒಂದು ಪ್ರವಾಸ ಕಥನದ ಪಾಠವನ್ನು ನೋಡೋಣ. ಇದಕ್ಕಿಂತ ಮುಂಚೆ ನಾನು ಪ್ರಜಾನಿಷ್ಠೆ ಮತ್ತು ಪದ್ಯಪಾಠವಾಗಿರ್ತಕ್ಕಂಥ ಪಾರಿವಾಳವನ್ನು ಕೂಡ ಹಾಕಿದ್ದೆ. ಸೊ ಎರಡೂ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಎಲ್ಲ ಸಬ್ಜೆಕ್ಟ್ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಚೆಕ್ಔಟ್ ಮಾಡಿಕೊಂಡು ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಸಹಿತ ರೆಫರ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಸ್ಟಾರ್ಟ್ ಮಾಡೋಣ. ಬೆಡಗಿನ ತಾಣ ಜಯಪುರ ಅಂತಕ್ಕಂಥ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಗದ್ಯಪಾಠದ ಪ್ರಶ್ನೋತ್ತರಗಳು. ಸೊ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋಣ. 3 ಅಂಕಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕಡಲ ತೀರದ ಭಾರ್ಗವ ಎಂದು ಪ್ರಸಿದ್ಧರಾದ ಶ್ರೀ ಕೋಟ ಶಿವರಾಮ ಕಾರಂತರ ಕಾಲ ಕ್ರಿಸ್ತಶಕ 1902. ಸ್ಥಳ ಉಡುಪಿ ಜಿಲ್ಲೆಯ ಕೋಟ. ಕೃತಿಗಳನ್ನು ನೋಡೋದಾದರೆ ಅಂಬುವಿನಿಂದ ಬರ್ಮಾಕ್ಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪಯಣ. ಆಮೇಲೆ ಮುಖಜ್ಜಿಯ ಕನಸುಗಳು, ಚೋಮನ ದುಡಿ, ಇವು ಕಾದಂಬರಿಗಳಿದ್ದಾವೆ. ಇನ್ನು ಪ್ರಶಸ್ತಿಗಳನ್ನು ನೋಡೋದಾದರೆ ಮುಖಜ್ಜಿಯ ಕನಸುಗಳು ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದ, ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕದ, ಮೈ ಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಸಿಕ್ಕದ. ಇವರು 37ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತ ಬರೆದ್ರು ಸಾಕು. ಪ್ರಸ್ತುತ ಪಾಠವನ್ನು ಬೆಡಗಿನ ತಾಣ ಜಯಪುರ ಪ್ರವಾಸ ಕಥನವನ್ನು ಶಿವರಾಮ ಕಾರಂತರವರ ಅಬುವಿನಿಂದ ಬರ್ಮಾಕ್ಕೆ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿದೆ ಅಂತ ಬರೆದ್ರೆ ಸಾಕು. ಅಭ್ಯಾಸ. ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೊಟ್ಟಿದ್ರು. ಸೊ ಮೊದಲ ಪ್ರಶ್ನೆ ಇತ್ತು, ರೈಗಳ ಮನೆ ಎಂಥ ಪ್ರದೇಶದಲ್ಲಿತ್ತು ಅಂತ ಕೇಳಿದ್ದಾರೆ. ಸೊ ಉತ್ತರ, ರೈಗಳ ಮನೆ ಊರ ಹೊರಗಿನ ಅವರ ಕಾರ್ಖಾನೆಯ ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಂಥ ಪ್ರದೇಶದಲ್ಲಿತ್ತು ಅಂತ ಬರೆದ್ರೆ ಸಾಕು. ಎರಡನೇ ಪ್ರಶ್ನೆ, ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹಬೇಕೆ? ಉತ್ತರ, ಜಯಪುರದ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಆದ್ದರಿಂದ ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವಿತ್ತು. ಪ್ರಶ್ನೆ 3, ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ? ಜಯಪುರ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳು ಇಷ್ಟ. ಪ್ರಶ್ನೆ 4, ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಸೊ ಜಯಪುರದ ಪೂರ್ವದ ರಾಜಧಾನಿ ಅಂಬೇರ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 5, ಲೇಖಕರಿಗಿದ್ದ ಹಂಬಲವೇನು ಅಂತ ಕೇಳಿದರೆ ಜಯಪುರದಲ್ಲಿ ಜನಪದ ನೃತ್ಯಗಳನ್ನು ನೋಡಬೇಕೆಂಬುದು ಲೇಖಕರಿಗಿರ್ತಕ್ಕಂಥ ಹಂಬಲ ಅಂತ ಬರೆದ್ರೆ ಸಾಕು. ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿರಿ ಅಂತ ಕೇಳಿದರು. ಉತ್ತರ ಇತ್ತು, ಜಯಪುರದ ಮುಖ್ಯ ಬೀದಿಗಳು ಲೇಖಕರ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರಿದ್ದವು. ಜಯಪುರದ ಬೀದಿಗಳು 1 ಶತಮಾನದ ಹಿಂದೆ ನಿರ್ಮಾಣವಾಗಿದ್ದರೂ ಬಹಳ ಅಗಲವಾಗಿವೆ ಹಾಗೂ ನೇರವಾಗಿವೆ. ಬಹುದೂರದಿಂದ ಕಾಣುವ ಅಂಗಡಿ ಮನೆಗಳ ದೇಸಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ. ಇಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದ್ದು, ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ. ಇಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ. ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ. ಹೀಗೆ ಜಯಪುರದ ಬೀದಿಗಳು ಹಾಗೂ ಮನೆಗಳು ಬಹು ಸುಂದರವಾಗಿದ್ದು ನೋಡುಗರ ಮನಸೆಳೆಯುತ್ತವೆ ಅನ್ನೋದು ಉತ್ತರ. ಪ್ರಶ್ನೆ 2, ಲೇಖಕರ ಮೊದಲ ಅಂಬೇರ ಭೇಟಿಗೂ ಇತ್ತೀಚಿನ ಭೇಟಿಗೂ ಯಾವ ವ್ಯತ್ಯಾಸವಿತ್ತು? ಉತ್ತರ, ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿಯಾಗಿತ್ತು. ಹಳೆಯ ಕೋಟೆ, ಅರಮನೆಗಳು ಅಲ್ಲಿವೆ. ಸಂಜೆ ಮತ್ತು ಮುಂಜಾನೆಗಳಲ್ಲಿ ಅಲ್ಲಿಯ ಗುಡ್ಡ, ಬೆಟ್ಟ ಹಾಗೂ ಕಣಿವೆಗಳು ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ. ಲೇಖಕರು ಈ ಮೊದಲು ಅಂಬೇರಕ್ಕೆ ಹೋದಾಗ ಅಲ್ಲಿ ಜನವಸತಿ ಇದ್ದಿರಲಿಲ್ಲ. ಹಲವಾರು ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಆದರೆ ಇತ್ತೀಚಿನ ಭೇಟಿಯಲ್ಲಿ ನೋಡಿದಾಗ 100 ಸಿಂಧಿ ಕುಟುಂಬಗಳು ಅಲ್ಲಿ ಮನೆ ಮಾಡಿಕೊಂಡಿದ್ದವು. ಹೀಗೆ ಲೇಖಕರ ಮೊದಲ ಭೇಟಿಗೂ ಇತ್ತೀಚಿನ ಭೇಟಿಗೂ ವ್ಯತ್ಯಾಸವಿತ್ತು. ಪ್ರಶ್ನೆ 3, ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿರಿ. ಉತ್ತರ, ಜಯಪುರದ ಅಂಬೇರ ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲಿ ಮೀರಾಬಾಯಿಯ ದೇವಾಲಯ ಕಾಣಿಸುತ್ತದೆ. ಅದು ಆಕೆ ಗಿರಿಧರ ನಾಗರವನ್ನು ಪೂಜಿಸಿದ ಸ್ಥಳ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣುತ್ತದೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ. ಹೀಗೆ ಜಯಪುರದ ಅಂಬೇರ ಅರಮನೆಯ ಆವರಣದಲ್ಲಿರುವ ಮೀರಾಬಾಯಿ ದೇವಾಲಯವು ಬಹು ಸುಂದರವಾಗಿದೆ. ಪ್ರಶ್ನೆ 4, ಲೇಖಕರು ನೋಡಿದ ಜನಪದ ನೃತ್ಯದ ಸೊಬಗನ್ನು ಚಿತ್ರಿಸಿರಿ. ಉತ್ತರ, ಲೇಖಕರಾದ ಶಿವರಾಮ ಕಾರಂತ ಅವರಿಗೆ ಜಯಪುರದ ಜನಪದ ನೃತ್ಯವನ್ನು ನೋಡಬೇಕು ಎನ್ನುವ ಹಂಬಲವಿತ್ತು. ಅವರ ಗೆಳೆಯರಾದ ಗೋಪಿನಾಥರಾಯರು
ತಮ್ಮ ಸ್ವಂತ ಬಂಗಲೆಯ ಎದುರಿಗಿರುವ ಹಚ್ಚ ಹಸುರಿನ ಬಯಲಿನಲ್ಲಿ ಜನಪದ ನೃತ್ಯ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದರು. ಅದು ಜಯಪುರದ ಜನಸಾಮಾನ್ಯರ ಜನಪದ ನೃತ್ಯ. ಇದರಲ್ಲಿ ಇಬ್ಬರು ಯೌವನಸ್ಥರು ಸ್ತ್ರೀಯರ ಉಡುಗೆ ತೊಟ್ಟಿದ್ದರು. ಮಾರವಾಡಿ ಸ್ತ್ರೀಯರಂತೆ ತಲೆಗೆ ಸೆರಗು ಹಾಕಿಕೊಂಡು ಮುಖ ತೋರಿಸದೆ ಕುಣಿಯತೊಡಗಿದರು. ಹಿಮ್ಮೇಳಕ್ಕೆ ಡೋಲು ತಮಟೆಗಳಿದ್ದವು. ಮುಂಭಾಗದಲ್ಲಿ ಸ್ತ್ರೀ ವೇಷದ ನರ್ತಕರು ಲಾಷ್ಟ್ಯವೆಸಗಿದರು. ಅವರ ಕಾಲಿನ ನಡಿಗೆಯಲ್ಲೂ ಕೈಗಳ ಚಲನೆಯಲ್ಲೂ ಜಾಣ್ಮೆ ಚೆಲುವೆಗಳೆರಡೂ ಇದ್ದವು. ಅವರ ಜೊತೆಗೆ 3-4 ಹುಡುಗರು ನಿತ್ಯದ ಉಡುಗೆಯಲ್ಲಿ ಕುಣಿದಾಡಿದರು. ಆ ನೋಟವನ್ನು ನೋಡಲು ಪುರವನಿಗರು ಬಂದು ಕಲಿತರು. ಹೀಗೆ ಲೇಖಕರು ನೋಡಿದ ಜಯಪುರದ ಜನಪದ ನೃತ್ಯ ಸೊಬಗಿನಿಂದ ಕೂಡಿತ್ತು. ಮುಖ್ಯ ಪ್ರಶ್ನೆ: ಈ ಕೊಟ್ಟಿರೋ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗಿತ್ತು. ಮೊದಲ ಪ್ರಶ್ನೆ: ಜಯಪುರದ ಜನರಿಗೆ ಬಣ್ಣಗಳ ಬಗೆಗೆ ಇರುವ ಮೋಹವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಉತ್ತರ: ಜಯಪುರ ಬಣ್ಣಗಾರರ ತವರೂರು. ಆ ಊರಿನಲ್ಲಿ ಬಣ್ಣ ಹಾಕುವ ಕುಶಲಿಗರು ಹಾಗೂ ಬಣ್ಣದ ಮೋಹವಿರುವ ಜನರು ಬಹಳ ಇದ್ದಾರೆ. ಗಿಡಮರಗಳಿಲ್ಲದ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಕಣ್ಣಿನ ತನಿವು ಬರಲೆಂದು ಏನೋ ಇಲ್ಲಿನ ಜನರು, ಅದರಲ್ಲೂ ಹೆಂಗಸರು, ರಂಗುರಂಗಿನ ಲಂಗ, ಪಾಯಿಜಾಮ, ಸೀರೆ, ರವಿಕೆ, ಮೇಲುಡುಗೆಯನ್ನು ತೊಡುತ್ತಾರೆ. ಅದರಲ್ಲೂ ಕೆಂಪು, ಕಿತ್ತಳೆ, ಹಳದಿ ಎಂದರೆ ಪ್ರಾಣ. ನಿತ್ಯವೂ ಹೋಳಿ ಹುಣ್ಣಿಮೆ ಮಾಡುವರಂತೆ ಬಣ್ಣದ ಚೆಲ್ಲಾಟ ಅವರ ಬಟ್ಟೆಗಳಲ್ಲಿ ಕಂಡುಬರುತ್ತದೆ. ಗಂಡಸರ ಪಂಚೆ, ಅಂಗಿಗಳಲ್ಲಿ ರಂಗು ಕಾಣಿಸದಿದ್ದರೂ ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳನ್ನು ಮೆರೆಯಿಸುತ್ತಾರೆ. ಹೀಗೆ ಜಯಪುರದ ಜನರಿಗೆ ಬಣ್ಣಗಳ ಬಗೆಗೆ ಅಪಾರ ಮೋಹವಿರುವುದನ್ನು ಅವರ ಉಡುಗೆ ತೊಡುಗೆಗಳಲ್ಲಿ ಕಾಣಬಹುದಾಗಿದೆ ಅಂತ ಬರೆದರೆ ಸಾಕು. ಮುಂದಿನ ಪ್ರಶ್ನೆ: ಅಂಬೇರ ಬೆಟ್ಟದ 3 ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಅಂತ ಕೇಳಿದ್ರು. ಉತ್ತರ: ಜಯಪುರದ ಅಂಬೇರ ಬೆಟ್ಟದ ಅರಮನೆಯ ಮೊದಲ ಅಂತಸ್ತಿನಲ್ಲಿರುವ ಪುಟ್ಟ ದೇವಾಲಯವು ಚಿತ್ರಕೆಲಸಗಳಿಂದ ಕೂಡಿದ್ದು, ಗೋಡೆಗಳು, ನೆಲವು, ಸ್ತಂಭಗಳು ಸಹ ಹಾಲುಗಲ್ಲಿನ ರಚನೆಯಿಂದ ಕೂಡಿದೆ. ಈ ದೇವಾಲಯವು ಚಿಕ್ಕದಾದರೂ ಶಾಂತವಾಗಿ ಕಾಣಿಸುವ ಮಂದಿರವಾಗಿದೆ. ಅರಮನೆಯ 2ನೇ ಅಂತಸ್ತಿನಲ್ಲಿರುವ ದೊಡ್ಡದೊಂದು ಸಭಾಂಗಣವು ವಿಶಾಲವಾದ ಹಾಲುಗಲ್ಲಿನ ರಚನೆಯಾಗಿದೆ. ಸಭಾಂಗಣದಲ್ಲಿನ ಚಾವಣಿಯು ರಜಪೂತಾನದ ಶೈಲಿಯ ಕಮಾನು ಮತ್ತು ಕಂಬಗಳು ತುಂಬ ಲಲಿತವಾಗಿದ್ದು ಪರಸ್ಪರ ಹೊಂದಿಕೊಂಡು ಈ ರಚನೆಗೆ ಚೆಲುವನ್ನು ನೀಡಿವೆ. ಅದರ ಎದುರಿಗೆ ಇರುವ ಅಂಗಣವು ಸಾಕಷ್ಟು ವಿಶಾಲವಾಗಿದೆ. ಅರಮನೆಯ 3ನೇ ಅಂತಸ್ತಿನಲ್ಲಿ ರಾಜರ ಅಂತಃಪುರ ಹಾಗೂ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳಿವೆ. ಬಣ್ಣದ ಕಲ್ಲುಗಳಿಂದ ಕೊರೆದು ತುಂಬಿಸಿದ ಲತಾಪುಷ್ಪಗಳ ಚಿತ್ರಾವಳಿಗಳಿವೆ. ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂಥ ಕಂಬ, ಮುಚ್ಚಳಿಕೆಗಳುಳ್ಳ ರಚನೆಗಳು ಕತ್ತಲಿನಲ್ಲಿ ದೀವಿಗೆ ಹೊತ್ತಿಸಿದಾಗ ಲಕ್ಷೋಪಲಕ್ಷ ಈ ಗಾಜಿನ ತುಣುಕುಗಳು ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ. ಅರಮನೆಯ ಮೊದಲನೆಯ ಮಟ್ಟದಲ್ಲಿ ಒಂದು ಅಂತಃಪುರ, ಹಾಲುಗಲ್ಲಿನ ಚಾವಡಿ ಹಾಗೂ ನೀರಿನ ಕಾರಂಜಿಗಳಿವೆ. ಚಿತ್ರ ಕೊರೆದು ಮಾಡಿದ ಹಾಲುಗಲ್ಲಿನ ನೀರ ಕಾಲುವೆಗಳಿವೆ. ಇವೆಲ್ಲವೂ ರಜಪೂತರ ಅರಸರ ರಸಿಕ ಜೀವನದ ದ್ಯೋತಕಗಳಾಗಿ ಕಂಡುಬರ್ತವೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ: 3 ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಉತ್ತರ: ಜಯಪುರದಲ್ಲಿರುವ ಜಂತ್ರಮಂತ್ರ ಹಳೆಯ ಕಾಲದ ಖಗೋಳ ವಿಜ್ಞಾನದ ಪರಿಶೀಲನಾಲಯ. 400-500 ವರ್ಷಗಳ ಪೂರ್ವದಲ್ಲಿ ಖಗೋಳಶಾಸ್ತ್ರಜ್ಞರು ಗ್ರಹ, ಸೂರ್ಯಚಂದ್ರ, ತಾರಾಮಂಡಲಗಳನ್ನು ಅಳೆದು ಪರಿಶೀಲಿಸಿ ನೋಡುವ ಸಲುವಾಗಿ ಇಲ್ಲಿ ವಿಚಿತ್ರವಾದ ಸಾಧನಗಳನ್ನು ನೆಟ್ಟಿದ್ದಾರೆ. ಇಂಥ 18 ಸಾಧನಗಳ ವಿಚಿತ್ರ ರಚನೆಗಳಿವೆ. ಗಳಿಗೆಯನ್ನು ಅಳೆಯುವುದಕ್ಕೆ, ಪ್ರತಿಯೊಂದು ತಿಂಗಳಿನಲ್ಲೂ ಸೂರ್ಯ ನಕ್ಷತ್ರಗಳ ಗತಿಯನ್ನು ಪರಿಶೀಲಿಸುವುದಕ್ಕೆ ಏನೇನೋ ಏರ್ಪಾಟುಗಳಿವೆ. ಪ್ರತಿಯೊಂದು ಸಾಧನದ ಮೇಲೂ ಅವುಗಳ ಉಪಯೋಗ ಮತ್ತು ಕಾಲವನ್ನು ಅಳೆಯುವ ರೀತಿ ಮೊದಲಾದವನ್ನು ನಮೂದಿಸಿದೆ. ದೂರದರ್ಶಿಯ ಸಹಾಯವಿಲ್ಲದೆ ಬರಿಗಣ್ಣಿನಿಂದಲೇ ಖಗೋಳದ ಗ್ರಹಗಳ ಗತಿಯನ್ನು ಅಳೆಯಲು ಮಾಡಿದ ಈ ಸಾಧನಗಳು ಗಣಿತಕ್ಕೂ ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆಗಳಾಗಿವೆ. ಇದು ಜಯಪುರದಲ್ಲಿರುವ ಜಂತ್ರಮಂತ್ರ ಖಗೋಳ ವಿಜ್ಞಾನ ಪರಿಶೀಲನಾಲಯದ ವಿಶೇಷತೆಯಾಗಿದೆ ಅಂತ ಬರೆದ್ರೆ ಸಾಕು. ಮುಖ್ಯ ಪ್ರಶ್ನೆ: ಈ ಕೊಟ್ಟಿರೋ ವಾಕ್ಯಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. ಮೊದಲ ವಾಕ್ಯ: ಅಲ್ಲಿ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಸೊ ಫಸ್ಟ್ ಆಯ್ಕೆ ಬರೀಬೇಕು. ಈ ವಾಕ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ 32 ಭಾಗ 2ರಲ್ಲಿರುವ ಅಂಬುವಿನಿಂದ ಬರ್ಮಾಕ್ಕೆ ಪ್ರವಾಸ ಕಥನದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಎಸ್. ಜಯಪುರದಲ್ಲಿ ರೈಗಳ ಮನೆ, ಊರ ಹೊರಗಿನ ಅವರ ಕಾರ್ಖಾನೆಯ ಹೊರಗಡೆ 4 ಸುತ್ತಲೂ ಉಸುಬು ಹರಡಿದ್ದ ಮರುಭೂಮಿಯಂಥ ಪ್ರದೇಶದಲ್ಲಿ ಇದ್ದುದರಿಂದ ಉಸುಬಿನ ಕಾವಿನಿಂದ ನಲ್ಲಿಯ ನೀರು ಕಾದೇ ಬರುತ್ತಿತ್ತು ಎಂದು ಹೇಳೋ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳ್ತಾರೆ ಅಂತ ಬರೆದ್ರೆ ಸಾಕು. ಸ್ವಾರಸ್ಯ:
ಜಯಪುರದ ಮರುಭೂಮಿ ಪ್ರದೇಶದಲ್ಲಿ ಸೂರ್ಯನ ಶಾಖದ ತೀವ್ರತೆ ಎಷ್ಟಿರುತ್ತದೆ ಎಂಬುದನ್ನು ಲೇಖಕರು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಿದ್ದಾರೆ. ಎರಡನೇ ವಾಕ್ಯ, ಗಂಡಸರು ರಂಗುರಾಯರೇ. ಆಯ್ಕೆ: ಈ ವಾಕ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ 32 ಭಾಗ 2ರಲ್ಲಿರುವ ಅಂಬುವಿನಿಂದ ಬರ್ಮಾಕ್ಕೆ ಪ್ರವಾಸ ಕಥನದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಜಯಪುರದಲ್ಲಿ ಹೆಂಗಸರ ಬಟ್ಟೆಗಳಷ್ಟೇ ಅಲ್ಲ, ಗಂಡಸರ ಮುಂಡಾಸಿನ 30 ಮೊಳಗಳಲ್ಲಿ 300 ಬಣ್ಣಗಳು ಮೆರೆಯುತ್ತವೆ ಎಂದು ಹೇಳೋ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ಜಯಪುರದ ಮಂದಿಯ ಬಣ್ಣದ ಮೋಹವನ್ನು ಲೇಖಕರು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆ 3, ಎಸ್. ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು. ಆಯ್ಕೆ: ಈ ವಾಕ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ 32 ಭಾಗ 2ರಲ್ಲಿರುವ ಅಬುವಿನಿಂದ ಬರ್ಮಾಕ್ಕೆ ಪ್ರವಾಸ ಕಥನದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಜಯಪುರದ ಅಂಬೇರಾ ಬೆಟ್ಟದಲ್ಲಿ ಸಂಜೆ ಮುಂಜಾನೆಗಳಲ್ಲಿ ಗುಡ್ಡ, ಬೆಟ್ಟ ಹಾಗೂ ಕಣಿವೆಗಳ ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ. ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ ಎಂದು ಹಿಂದಿನ ಭೇಟಿಯಲ್ಲೂ ಈಗಿನ ಭೇಟಿಯಲ್ಲೂ ಕಂಡ ಬದಲಾವಣೆಯನ್ನು ಗುರುತಿಸೋ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಜಯಪುರದ ಅಂಬೇರಾ ಬೆಟ್ಟ ಪ್ರದೇಶ ಈ ಹಿಂದೆ ಹೇಗಿತ್ತು ಎಂಬುದನ್ನು ಲೇಖಕರು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ನಾಲ್ಕನೇ ವಾಕ್ಯ, ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತವೆ. ಆಯ್ಕೆ: ಈ ವಾಕ್ಯವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೊರತಂದಿರುವ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯ ಸಂಪುಟ 32 ಭಾಗ 2ರಲ್ಲಿರುವ ಅಬುವಿನಿಂದ ಬರ್ಮಾಕ್ಕೆ ಪ್ರವಾಸ ಕಥನದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಅಂಬೇರ ಕೋಟೆಯ 3ನೇ ಅಂತಸ್ತಿನಲ್ಲಿ ರಾಜರ ಅಂತಃಪುರ ಹಾಗೂ ಚಂದ್ರಕಾಂತ ಶಿಲೆಯ ಸುಂದರ ಮಂಟಪಗಳ ಸೊಬಗನ್ನು ಕುರಿತು ವರ್ಣಿಸೋ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳ್ತಾರೆ. ಸ್ವಾರಸ್ಯ: ಕನ್ನಡಿಯ ಚೂರುಗಳನ್ನು ಸುಣ್ಣದ ಗಾರೆಯಲ್ಲಿ ಅಂಟಿಸಿ ಚಿತ್ರ ವಿಚಿತ್ರ ಪ್ರತಿರೂಪಗಳನ್ನು ನಿರ್ಮಿಸಿ ಅಲಂಕರಿಸಿದಂಥ ಕಂಬ, ಮುಚ್ಚಳಿಕೆಗಳುಳ್ಳ ರಚನೆಗಳು, ಕತ್ತಲಿನಲ್ಲಿ ದೀವಿಗೆ ಹೊತ್ತಿಸಿದಾಗ ಕಾಣುವ ಸೊಬಗನ್ನು ಲೇಖಕರು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಕಡೆ ಪ್ರಶ್ನೆ, ಬಿಟ್ಟ ಜಾಗವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿದ್ದೀವಿ. ಜಯಪುರ ಬನ್ನಗಾರರ ಡ್ಯಾಶ್ ತವರೂರು. ಚಿತ್ರ ಕೊರೆದು ಮಾಡಿದ ಡ್ಯಾಶ್ ನೀರ ಕಾಲುವೆಗಳು ಹಾಲುಗಲ್ಲಿನ. ರಾಜರ ಅಂತಃಪುರದ ಕೆಲವು ಭಾಗಗಳಲ್ಲಿ ಡ್ಯಾಶ್ ಶಿಲೆಯ ಸುಂದರ ಮಂಟಪಗಳಿವೆ ಚಂದ್ರಕಾಂತ. ಹಿಮ್ಮೇಳಕ್ಕೆ ಡ್ಯಾಶ್ ತಮಟೆಗಳಿದ್ದವು ಡೋಲು. ಮಿತ್ರ ರೈಗಳ ಡ್ಯಾಶ್ ವಂದನೆ ಸಲ್ಲಿಸಿದವು ಸತ್ಕಾರಕ್ಕೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಹೊಂದಿಸಿ ಬರೆದಿದ್ದೀವಿ. ಅಂಬೇರಾ ಪೂರ್ವದ ರಾಜಧಾನಿ, ಲಕ್ಷೋಪಲಕ್ಷ ಗುಣಸಂಧಿ, ಬನ್ನ ಬನ್ನ ದ್ವಿರುಕ್ತಿ, ಜಂತ್ರ ಮಂತ್ರ ಖಗೋಳ ವೀಕ್ಷಣಾಲಯ, ಶೃಂಗಾರ ಅಂತಕ್ಕಂಥದ್ದು ತತ್ಸಮಕ್ಕೆ